ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು ಸೆಲ್ ಅಂದರೆ ಏನು ಲಿವಿಂಗ್ ಆರ್ಗಾನಿಸಮ್ನ ಬೇಸಿಕ್ ಯೂನಿಟ್ ಏನು, ಫಂಡಮೆಂಟಲ್ ಯೂನಿಟ್ ಆಫ್ ಲೈಫ್, ಅದ್ರ ಬಗ್ಗೆ ತಿಳ್ಕೊಂಡಿದ್ವಿ. ನಿಮಗೆ ಹೋಮ್ವರ್ಕ್ ಕ್ವಶನ್ ಸಹ ಕೊಟ್ಟಿದ್ದೆ, ವಾಟ್ ಈಸ್ ಸೆಲ್ ಅಂತೇಳಿ. ಆ್ಯಂಡ್ ದೆನ್ ಆನಿಯನ್ ಪೀಲ್, ಅದರ ಸಿಪ್ಪೆ ಅಥವಾ ಈ ಈರುಳ್ಳಿ ಸಿಪ್ಪೆ, ಈರುಳ್ಳಿ ಪೊರೆ ಏನಿರುತ್ತೆ ಅದರದ್ದು ಸೈಜ್ ವೇರಿ ಆದರೆ ಅದರ ಸೆಲ್ಸ್ಗಳ ಸೈಜ್ ವೇರಿ ಆಗುತ್ತಾ ಅಂತಲೂ ಸಹ ಕೇಳಿದೆ. ಓಕೆ, ಲೆಟ್ಸ್ ವಿ ಸಿ ನೋ ವಾಟ್ ಆರ್ ದೀಸ್ ಸ್ಟ್ರಕ್ಚರ್ಸ್. ಏನು ಇವುಗಳ ರಚನೆ ಏನು ಹಾಗಾದರೆ? ದ ಇನ್ವೆನ್ಷನ್ಸ್ ಆಫ್ ಮ್ಯಾಗ್ನಿಫೈಯಿಂಗ್ ಲೆನ್ಸಸ್ ಲೆಡ್ ಟು ಎ ಡಿಸ್ಕವರ್ ಆಫ್ ದ ಮೈಕ್ರೋಸ್ಕೋಪಿಕ್ ವರ್ಡ್. It is now known that a single cells may constitute a whole organisms, as in amoeba, Chlamydomonas, Paramecium and bacteria. ಏನು ವರ್ಧಿಸುವ ಮಸೂರ, ಮ್ಯಾಗ್ನಿಫೈಯಿಂಗ್ ಗ್ಲಾಸ್. ಈಗ ನಮಗೆ ಹೆಚ್ಚು ತುಂಬ ಚೆನ್ನಾಗಿ ಅತಿ ಸಣ್ಣದಾದಂಥ ಸೂಕ್ಷ್ಮವಾದಂತಹ ಜೀವಕೋಶಗಳನ್ನು ನೋಡೋದಕ್ಕೆ ಸಹಾಯವಾಗುವಂತಹ, ವರ್ಧಿಸುವ ಅಂದರೆ ಎಕ್ಸ್ಪ್ಯಾಂಡ್ ಮಾಡಿ ನೋಡಬಹುದಾದಂತಹ ಲೆನ್ಸ್ಗಳು, ಅಂದರೆ ಮಸೂರಗಳು ಏನಿರುತ್ತೆ, ಅದಕ್ಕೆ ಮಸೂರಗಳು, ಲೆನ್ಸ್ ಏನು ಮಾಡುತ್ತೆ, ನಮ್ಮ ಮಸೂರಗಳ ಆವಿಷ್ಕಾರ ಏನಾಯಿತು, ಈ ಲೆನ್ಸ್ಗಳ ಸಹಾಯದಿಂದ ನಾವು ಮೈಕ್ರೋಸ್ಕೋಪ್ ಮೂಲಕ ಎಂತಹ ಸಣ್ಣ ಸಣ್ಣ ಸೂಕ್ಷ್ಮ, ತುಂಬ ಸೂಕ್ಷ್ಮವಾಗಿರ್ತಕ್ಕಂತಹ ಜೀವಿಗಳನ್ನು ನೋಡೋದಕ್ಕೆ ಈ ಮ್ಯಾಗ್ನಿಫೈಯಿಂಗ್ ಗ್ಲಾಸು ಸೂಕ್ಷ್ಮದರ್ಶಕ ಯಂತ್ರಗಳಲ್ಲಿ ಬಳಸೋದಕ್ಕೆ ಒಂದು ನಮ್ಮ ಪ್ರಪಂಚದಲ್ಲೇ ಉಪಯೋಗವನ್ನು ಮಾಡಿದೆ. ಆ ಲೆನ್ಸ್ಗಳನ್ನ ಈ ಮೈಕ್ರೋಸ್ಕೋಪ್ಗೆ ಅಡ್ಜಸ್ಟ್ ಮಾಡ್ತಾರೆ, ಗೊತ್ತಾಯ್ತಾ, ಈ ಮ್ಯಾಗ್ನಿಫೈಯಿಂಗ್ ಲೆನ್ಸ್ಗಳನ್ನ. ಇದರಿಂದ ಏನಾಗುತ್ತೆ, ತುಂಬ ಸೂಕ್ಷ್ಮವಾದಂತಹ ಜೀವಕೋಶಗಳನ್ನ ನೋಡೋದಕ್ಕೆ ಸಹಾಯ ಆಗುತ್ತೆ ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಗ್ಲಾಸಿಂದ ಅಂತೇಳಿ. ಇನ್ವೆನ್ಷನ್ ಆಫ್ ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಲೆಡ್ ಟು ಡಿಸ್ಕವರ್ ಆಫ್ ದ ಮೈಕ್ರೋಸ್ಕೋಪಿಕ್ ವರ್ಡ್ಸ್. ಈ ವರ್ಧಿಸುವಂತಹ ಮಸೂರಗಳಿಂದ ಸೂಕ್ಷ್ಮದರ್ಶಕೀಯ ಪ್ರಪಂಚದಲ್ಲೇನು ಅವುಗಳ ಸಂಶೋಧನೆಗೆ ತುಂಬ ಹೆಲ್ಪ್ ಮಾಡಿದೆ, ತುಂಬ ಉಪಯೋಗವನ್ನು ಮಾಡಿದೆ ಅಂತ. It is now known that a single cells may constitute a whole organism. ಅದ್ರ ಜೊತೆಗೇನು, ಒಂದು ಕೋಶ ಒಂದು ಪೂರ್ಣ ಜೀವಿಯನ್ನು ಪ್ರತಿನಿಧಿಸಬಹುದಂತೆ. ಅವಾಗಲೇ ಹೇಳಿದ್ವಲ್ಲ, ಒಂದೇ ಒಂದು ಸೆಲ್ಲಿಂದ ಮಾಡಲ್ಪಟ್ಟಿರ್ತಕ್ಕಂಥ ಜೀವಕೋಶಗಳು ಇದೆ. ಅಂದರೆ ಒಂದೇ ಒಂದು ಜೀವಿ ಏನು ಮಾಡುತ್ತೆ, ಒಂದು ಪೂರ್ಣ ಜೀವಿಯನ್ನು, ಒಂದೇ ಒಂದು ಜೀವಕೋಶ ಅಂತ ನಾವು ಹೇಳ್ತೀವಿ. ಜೀವಿಗಳೆಲ್ಲ ಮಾಡಲ್ಪಟ್ಟಿರೋದು ಒಂದೇ ಒಂದು ಸೆಲ್, ಅಂದರೆ ಒಂದೇ ಒಂದು ಸೆಲ್ ಅಲ್ಲ, ಈ ಥರ ಒಂದು ಜೀವಕೋಶ ಅಂತ ಏನು ಕರಿತೀವಿ, ಸೆಲ್ಸ್ಗಳಿಂದ ಈ ಥರ ಮಾಡಲ್ಪಟ್ಟಿದೆ ಅಂತೇಳಿ ಕರಿತೀವಿ, ಈ ಥರ ಜೀವಕೋಶಗಳಿಂದ ಮಾಡಲ್ಪಟ್ಟಿದೆ ಅಂತೇಳಿ. ಆದರೆ ಇದು ಒಂದು ಜೀವಕೋಶನೇ, ಈ ರೀತಿ ಇರ್ತಕ್ಕಂಥ ಒಂದು ಸೆಲ್ಲೇನೆ ಒಂದು ಜೀವಿಯೂ ಸಹ ಆಗಿರ್ಬೋದಂತೆ. ಯಾವುದು ಹಾಗಾದರೆ, ಯಾವುದು ಆ ರೀತಿಯಾದಂತಹ ಜೀವಿಗಳು ಅಂದರೆ ಅಮೀಬಾ, ಕ್ಲಮಿಡೋಮೊನಾಸ್, ಪ್ಯಾರಾಮೀಶಿಯಂ ಆ್ಯಂಡ್ ಬ್ಯಾಕ್ಟೀರಿಯಾ. These organisms are called a unicellular organism. ಈ ರೀತಿ ಅಂದರೆ the organisms made a single cell is called a unicellular organisms ಅಂತೇಳಿ ಕರಿತೀವಿ. ಇಲ್ಲೇ ಕೊಟ್ಟಿದ್ದಾನೆ, ಯೂನಿ ಮೀನ್ಸ್ ಸಿಂಗಲ್ ಅಂತ. ಒಂದೇ ಒಂದು ಜೀವಕೋಶದಿಂದ ಮಾಡಲ್ಪಟ್ಟಿರುವಂತಹ ಜೀವಿಗಳಿಗೆ ಏಕಕೋಶ ಜೀವಿಗಳು ಅಂತೇಳಿ ಕರೀತಾರೆ. ಯೂನಿಸೆಲ್ಯುಲರ್ ಆರ್ಗಾನಿಸಮ್ಸ್ ಅಂದರೆ ಏಕಕೋಶ ಜೀವಿಗಳು ಅಂತೇಳಿ. ಅವುಗಳಿಗೆ ಉದಾಹರಣೆಯನ್ನು ಕೊಡಿ ಅಂದರೆ ಅಮೀಬಾ, ಕ್ಲಮಿಡೋಮೊನಾಸ್, ಪ್ಯಾರಾಮೀಶಿಯಂ ಆ್ಯಂಡ್ ಬ್ಯಾಕ್ಟೀರಿಯಾ. ಅರ್ಥಾಯ್ತಾ? ವಾಟ್ ಈಸ್ ಯೂನಿಸೆಲ್ಯುಲರ್ ಆರ್ಗಾನಿಸಮ್ ಅಂದರೆ ದ ಆರ್ಗಾನಿಸಮ್ಸ್ ಆರ್ ಮೇಡ್ ಸಿಂಗಲ್ ಸೆಲ್ is called a unicellular organisms. On the other hand, many cells group together in a single body and assume different functions in it to form a various body parts in multicellular organisms. Multi means many, such as some fungi, plants and animals. ಪ್ರಾಣಿಗಳಿರ್ಬೋದು, ಸಸ್ಯಗಳಿರ್ಬೋದು, ಫಂಗೈ, ಶಿಲೀಂಧ್ರಗಳಿರ್ಬೋದು, ಅನೇಕ ಜೀವಕೋಶಗಳಲ್ಲಿ, ಸೆಲ್ಸ್ಗಳಲ್ಲಿ ಅವುಗಳ ಗುಂಪುಗಳು ಒಂದೇ ಜೀವಿಯಲ್ಲಿರುತ್ತೆ. ಅರ್ಥಾಯ್ತಾ? ನೋಡಿ, ಆನ್ ದ ಅದರ್ ಹ್ಯಾಂಡ್ ಮೆನಿ ಸೆಲ್ಸ್, ಅನೇಕ, ತುಂಬ ಜೀವಕೋಶಗಳು, ಗ್ರೂಪ್ ಟುಗೆದರ್ ಇನ್ ಎ ಸಿಂಗಲ್ ಬಾಡಿ, ತುಂಬ ಅನೇಕ ಜೀವಕೋಶಗಳು ಒಂದೇ ದೇಹದಲ್ಲಿರುತ್ತೆ. ಅಸ್ಯೂಮ್ ಡಿಫ್ರೆಂಟ್ ಫಂಕ್ಷನ್, ಅವುಗಳೇನು ಮಾಡುತ್ತೆ, ಬೇರೆ ಬೇರೆ ಕಾರ್ಯವನ್ನು, ಬೇರೆ ಬೇರೆ ಒಂದು ಕೆಲಸವನ್ನು ಮಾಡುತ್ತೆ. ಇನ್ ಇಟ್ ಟು ಫಾರ್ಮ್ ಎ ವೇರಿಯಸ್ ಬಾಡಿ ಪಾರ್ಟ್ಸ್.
ದೇಹದ ಬೇರೆ ಬೇರೆ ಅಂಗಗಳಲ್ಲಿ ಅನೇಕ ಜೀವಕೋಶಗಳಿದ್ದು ಪ್ರತಿಯೊಂದು ಅಂಗಗಳು ಬೇರೆ ಬೇರೆ ಕಾರ್ಯವನ್ನು ನಿರ್ವಹಿಸುತ್ತೆ. ನಿಜಾನೇ ಅಲ್ವಾ? ನಮ್ಮ ಕೈ ಕೆಲಸವನ್ನು ಮಾಡುತ್ತೆ. ಕೈನಲ್ಲಿ ಅನೇಕ ಜೀವಕೋಶಗಳು ಇರುತ್ತೆ. ನಮ್ಮ ಕಣ್ಣಿನಲ್ಲಿ, ಮೂಗಿನಲ್ಲಿ, ಕಾಲಿನಲ್ಲಿ ಅಲ್ವಾ, ತಲೆಯಲ್ಲಿ, ಈ ಥರ ಬೇರೆ ಬೇರೆ ಅಂಗಗಳಲ್ಲಿ ಬೇರೆ ಬೇರೆ ಪಾರ್ಟ್ಸಲ್ಲಿ ಬೇರೆ ಬೇರೆ ಫಂಕ್ಷನನ್ನು ಮಾಡುತ್ತೆ. ಪಾರ್ಟ್ಸ್ ಇನ್ ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್. ಇದನ್ನು ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ ಅಂದರೆ ಬಹುಕೋಶ ಜೀವಿಗಳು. ಏಕಕೋಶ ಜೀವಿ ಅಂದರೆ ಒಂದೇ ಒಂದು ಜೀವಕೋಶ ಇರುತ್ತೆ. ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ಸ್ ಅಂದರೆ ಅನೇಕ ಜೀವಕೋಶಗಳು, ಒಂದಕ್ಕಿಂತ ಹೆಚ್ಚು. ಅರ್ಥ ಆಯ್ತಾ? ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ಸ್ ಸಚ್ ಸಮ್ ಫಂಗೈ, ಪ್ಲಾಂಟ್ಸ್ ಆ್ಯಂಡ್ ಅನಿಮಲ್ಸ್. ಯಾವುದೆಲ್ಲ? ಶಿಲೀಂಧ್ರ ಆಗಿರ್ಬೋದು, ಫಂಗಸ್, ಪ್ಲಾಂಟ್ಸ್ ಸಸ್ಯಗಳಾಗಿರ್ಬೋದು ಅಥವಾ ಪ್ರಾಣಿಗಳಾಗಿರ್ಬೋದು. ಇವುಗಳೆಲ್ಲ ಏನು? ಅನೇಕ ಸಣ್ಣ ಸಣ್ಣ ಈ ಥರ ಹೇಗೆ ನಮ್ಮ ಪೀಸ್ ಆಫ್ ಚಾಕಲ್ಲಿ ಪುಡಿ ಉದುರಿಸಿದ್ರೆ ಒಂದೊಂದೇ ಹೇಗೆ ಬರ್ತಾ ಇರುತ್ತೆ ನೋಡಿ, ಧೂಳು ಥರ. ಆ ಸಣ್ಣ ಸಣ್ಣ ಧೂಳಿನ ಕಣಗಳಿಂದ ಪೀಸ್ ಆಫ್ ಚಾಕ್ ಹೇಗಾಗಿರುತ್ತೋ ನಮ್ಮ ದೇಹ, ನಮ್ಮ ಬಾಡಿನೂ ಅದೇ ಥರ. ಅರ್ಥ ಆಗ್ತಿದೆಯಾ? ಈ ರೀತಿಯ ಸಣ್ಣ ಸಣ್ಣ ಜೀವಕೋಶಗಳಿಂದ ನಮ್ಮ ಇಡೀ ದೇಹ, ಇಡೀ ಸಸ್ಯ, ಇಡೀ ಯಾವೆಲ್ಲ ಪ್ರಾಣಿಗಳಿದೆ ಅವುಗಳೆಲ್ಲ ಮಾಡಲ್ಪಟ್ಟಿರುತ್ತೆ. ಅರ್ಥ ಆಗ್ತಿದೆಯಾ? ಅದನ್ನೇ ಏನಂತ ಕರಿತೀವಿ? ದ ಆರ್ಗಾನಿಸಮ್ಸ್ ಮೇಡ್ ಎ ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ಸ್ ಇಸ್ ಕಾಲ್ಡ್ ಎ ಮಲ್ಟಿಸೆಲ್ ಆರ್ ಮಿನಿ ಸೆಲ್ ಆರ್ ಕಾಲ್ಡ್ ಎ ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್. ನಮ್ಮ ಬಾಡಿ ಅನೇಕ ಜೀವಕೋಶಗಳಿಂದ ಮಾಡಲ್ಪಟ್ಟಿದ್ರೆ ಅವುಗಳನ್ನು ಬಹುಕೋಶ ಜೀವಿಗಳು ಅಂತೇಳಿ ಕರೀತಾರೆ. ಎಕ್ಸಾಂಪಲ್ಸ್: ಪ್ಲಾಂಟ್ಸ್, ಅನಿಮಲ್ಸ್, ಫಂಗೈ, ದೀಸ್ ಆರ್ ಆಲ್. ಕ್ಯಾನ್ ವಿ ಫೈಂಡ್ ಔಟ್ ನೇಮ್ ಆಫ್ ಸಮ್ ಮೋರ್ ಯೂನಿಸೆಲ್ಯುಲರ್ ಆರ್ಗಾನಿಸಮ್? ಏಕಕೋಶ ಜೀವಿಗಳಿಗೆ ಮತ್ತಷ್ಟು ಎಕ್ಸಾಂಪಲ್ಸ್ಗಳನ್ನ ಕೊಡಿ ಅಂತೆ. ಆಲ್ರೆಡಿ ಕೊಟ್ಟಿದ್ದಾರೆ, ಅಮೀಬಾ, ಕ್ಲಮಡಾಮೊನಾಸ್, ಪ್ಯಾರಾಮೀಷಿಯಂ, ಬ್ಯಾಕ್ಟೀರಿಯಾ ಅಂತೇಳಿ. ಇನ್ನೂ ಬೇಕು ಅಂದರೆ ಯಾವ್ದು? ಯೂಗ್ಲಿನಾ ತಗೋಬೋದು. ಯೂಗ್ಲಿನಾ and then protozoa, and then diatoms. These are all many more example is there. ಇನ್ನೂ ತುಂಬ ಇದಾವೆ, ಬಟ್ ಸಾಕು. ಇವೆಲ್ಲವೂ ಸಹ ಯೂನಿಸೆಲ್ಯುಲರ್ ಆರ್ಗಾನಿಸಮ್ಸ್ಗೆ ಎಕ್ಸಾಂಪಲ್ಸ್. ಓಕೆನಾ? ನಿಮಗೆ ಗೊತ್ತಿದ್ರೆ ಬೇರೆ ಯಾವುದಾದ್ರೂ ಯೂನಿಸೆಲ್ಯುಲರ್ ಆರ್ಗಾನಿಸಮ್ಸ್ ಅದನ್ನು ಮೆನ್ಷನ್ ಮಾಡಿ. ಎವ್ರಿ ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ಸ್ ಹ್ಯಾಸ್ ಕಮ್ ಫ್ರಮ್ ಎ ಸಿಂಗಲ್ ಸೆಲ್. ಆದರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಪ್ರತಿಯೊಂದು ಬಹುಕೋಶೀಯ ಜೀವಿಗಳು ಒಂದು ಜೀವಕೋಶಗಳಿಂದ ಮಾಡಲ್ಪಟ್ಟಿರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಎಷ್ಟೊಂದು ಸೆಲ್ಸ್, ಮಿನಿ ಸೆಲ್ಸ್ ಇಂದ ಮಾಡಲ್ಪಟ್ಟಿರುತ್ತೆ. ಹಾಗಾದರೆ ಇವುಗಳಲ್ಲಿ ಸಿಂಗಲ್ ಸೆಲ್ಲಿಂದನೇ ತಾನೇ ಮಾಡಲ್ಪಟ್ಟಿರೋದು ಈ ರೀತಿ ಅಲ್ವಾ? ಒಂದೇ ಒಂದು ಅಂದರೆ ಏನು ಮಾಡುತ್ತೆ? ಜೀವಕೋಶಗಳು ವಿಭಜಿಸಿ ಒಂದೊಂದು ಹೇಗೆ? ಸೆಲ್ಸ್ ಡಿವೈಡೆಡ್ ಟು ಪ್ರೊಡ್ಯೂಸ್ ಎ ಸೆಲ್ಸ್ ಆಫ್ ದೇರ್ ಓನ್ ಕೈಂಡ್. ಏನಾಗಿರುತ್ತೆ? ಜೀವಕೋಶಗಳು ವಿಭಜಿಸಿ, ಡಿವೈಡ್ ಆಗಿ ತಮ್ಮಂತೆ ಇರುವಂತಹ ಹೊಸ ಜೀವಕೋಶಗಳನ್ನ ಉಂಟು ಮಾಡುತ್ತಂತೆ. ಅವಾಗಲೇ ಹೇಳಿದ್ವಲ್ಲ, ಕೋಶ ಸಿದ್ಧಾಂತದಲ್ಲಿ, ಸೆಲ್ ಥಿಯರಿನಲ್ಲಿ ಇರೋದೇ ಅದು ಅಲ್ವಾ? ಪ್ರತಿಯೊಂದು ಜೀವಕೋಶವು ಹೊಸ ಜೀವಕೋಶವನ್ನು ಉಂಟು ಮಾಡುತ್ತೆ ಅಂತೇಳಿ. ಅದೇನೆ ಸೆಲ್ಸ್ ಡಿವೈಡ್ ಟು ಪ್ರೊಡ್ಯೂಸ್ ಎ ಸೆಲ್ಸ್ ಆಫ್ ದೇರ್ ಓನ್ ಕೈಂಡ್. ಜೀವಕೋಶಗಳೇನು ಮಾಡುತ್ತೆ? ಸೆಲ್ಸು ಡಿವೈಡ್ ಆಗಿ ವಿಭಜಿಸಿ ತನ್ನಂತೆ ಇರುವಂತಹ ಹೊಸ ಜೀವಕೋಶಗಳನ್ನು ಉಂಟು ಮಾಡುತ್ತೆ. ಆಲ್ ಸೆಲ್ಸ್ ದಸ್ ಕಮ್ ಫ್ರಮ್ ಪ್ರೀ ಎಕ್ಸಿಸ್ಟಿಂಗ್ ಸೆಲ್. ಈ ರೀತಿ ಏನಾಗುತ್ತೆ? ಎಲ್ಲ ಜೀವಕೋಶಗಳು ಈಗಾಗಲೇ ಅಸ್ತಿತ್ವದಲ್ಲಿ, ಈಗಾಗಲೇ ಇರ್ತಕ್ಕಂತಹ ಜೀವಕೋಶಗಳಿಂದ ಉಂಟಾಗಿರುತ್ತೆ. ಈಗ ಇಲ್ಲಿ ನೋಡಿ, ಇಲ್ಲಿ ಒಂದು ಸೆಲ್ ಇದೆ ಅಂದರೆ ಇಲ್ಲಿ ಎಷ್ಟೊಂದು ಮಲ್ಟಿಸೆಲ್ಸ್ ಎಲ್ಲ ಇಲ್ಲಿದೆ ಅಂದರೆ ಇದಕ್ಕೇನು ಕಾರಣ? ಇಲ್ಲಿ ಆಲ್ರೆಡಿ ಒಂದು ಸೆಲ್ ಇತ್ತು, ಇದೇನು ಮಾಡ್ತು? ತನ್ನಂತೆ ಇರುವಂಥ ಸೆಲ್ಲನ್ನು ಡಿವೈಡ್ ಮಾಡಿ ಮತ್ತೆ ಸೃಷ್ಟಿಸ್ತು. ಇದು ಮತ್ತೆ ಡಿವೈಡ್ ಮಾಡಿ ಮತ್ತೆ ಒಂದು ಹೊಸ ಸೆಲ್ನ ಸೃಷ್ಟಿಸ್ತು. ಈ ರೀತಿ ಈ ಸೆಲ್ಸ್ಗಳು, ಮಲ್ಟಿಸೆಲ್ಯುಲರ್ ಆರ್ಗಾನಿಸಮ್ಸ್ ಎಲ್ಲ ಉಂಟಾಗಿರೋದು ಬೇಸಿಕ್ ಯೂನಿಟ್. ಒಂದು ಜೀವಕೋಶವು ಈಗಾಗಲೇ ಅಸ್ತಿತ್ವದಲ್ಲಿ ಇರ್ತಕ್ಕಂತಹ ಜೀವಕೋಶಗಳಿಂದ ಉಂಟಾಗಿರುತ್ತೆ. ಅರ್ಥ ಆಯ್ತಾ? ಜೀವಕೋಶಗಳ ಬಗ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟಿರಲಿ. ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಆ್ಯಕ್ಟಿವಿಟಿ 5.2ನ ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. ವಾಟ್ ಈಸ್ ಸೆಲ್ ಆ್ಯಂಡ್ ಡಿಫ್ರೆನ್ಸ್ ಬಿಟ್ವೀನ್ ಮಲ್ಟಿಸೆಲ್ಯುಲರ್ ಆ್ಯಂಡ್ ಯೂನಿಸೆಲ್ಯುಲರ್ ಆರ್ಗಾನಿಸಮ್ಸ್. ಆ್ಯಂಡ್ ಥರ್ಡ್ ಕ್ವಶನ್, ಗಿವ್ 3 ಎಕ್ಸಾಂಪಲ್ಸ್ ಆಫ್ multicellular organisms and unicellular organisms, and who discovered cell, who discovered microscope, and who discovered nucleus, and who discovered the cell theory.
ಇದಿಷ್ಟು ಇವತ್ತಿನ ಹೋಮ್ವರ್ಕ್ ಕ್ವಶನ್ಸು. 1 hour ಮೋರ್ ಟೈಮ್ ಅಂದರೆ 2 to 3 times ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ. After, you have to try to answer all these homework questions. It's very easy before you read the textbook first. Okay my dear student, ಏನಾದರೂ ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಹಾಗೆ ಕಂಟಿನ್ಯೂಸ್ ವೀಡಿಯೋಸ್ ಬೇಕು ಅಂದರೆ ಪ್ಲೇಲಿಸ್ಟ್ನ ಚೆಕ್ ಮಾಡಿ. ಈ ಲೆಸನ್ನ ಕಂಪ್ಲೀಟ್ 1 by 1 ವೀಡಿಯೋಸ್ ನಿಮಗೆ ಸಿಗುತ್ತೆ. ಓಕೆ, ಥ್ಯಾಂಕ್ ಯು. ಈ ಪಿಕ್ಚರಲ್ಲಿ ಇರ್ತಕ್ಕಂಥದ್ದು ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಗೆ ಎಕ್ಸಾಂಪಲ್ಸು. ಪ್ಯಾರಾಮಿಷಿಯಮ್, ಅಮೀಬಾ, ಬ್ಯಾಕ್ಟೀರಿಯಾ ಮತ್ತು ಈಸ್ಟು. ನೆಕ್ಸ್ಟ್ ಅಂದರೆ ಇವೆಲ್ಲ ಏಕಕೋಶ ಜೀವಿ, ಒಂದೇ ಒಂದು ಸೆಲ್ಲಿಂದ ಮಾಡಲ್ಪಟ್ಟಿರ್ತಕ್ಕಂಥ ಜೀವಿಗೆ ಉದಾಹರಣೆ ಮತ್ತು ಅದರ ಪಿಕ್ಚರ್ಸು. ಇನ್ನು ನೆಕ್ಸ್ಟ್ ಪಿಕ್ಚರಲ್ಲಿ ಇರ್ತಕ್ಕಂಥದ್ದು ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮು. ಇದು ಬಹುಕೋಶ ಜೀವಿಗಳು. ಒಂದು ಜೀವಿ ಅನೇಕ ಕೋಶಗಳಿಂದ ಮಾಡಲ್ಪಟ್ಟಿರೋದಕ್ಕೆ ಉದಾಹರಣೆ ಅಂದರೆ ಪ್ಲ್ಯಾಂಟ್ಸು, ಅನಿಮಲ್ಸು ಮತ್ತು ಹ್ಯೂಮನ್ ಬೀಯಿಂಗ್ಸು. ಇದಿಷ್ಟು ಸಹ ಮಲ್ಟಿಸೆಲ್ಯುಲರ್ ಆರ್ಗ್ಯಾನಿಸಮ್ಗೆ ಎಕ್ಸಾಂಪಲ್ ಆಗುತ್ತೆ. ಇದು ನೆಕ್ಸ್ಟ್ ಪಿಕ್ಚರಲ್ಲಿರ್ತಕ್ಕಂಥದ್ದು ಡಯಾಟಮ್ನ ಚಿತ್ರ. ಇದು ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ನೇ, ಓನ್ಲಿ ಅದರದ್ದು ಪಿಕ್ಚರ್ ಇದೆ, ಅದನ್ನು ಮಾತ್ರ ಇಮೇಜಸ್ನ ಹಾಕಿದ್ದೀನಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಏನಾದ್ರು ಡೌಟ್ಸ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಥ್ಯಾಂಕ್ ಯು.